ನಮಸ್ಕಾರ. ಇವತ್ತು ನಾವು ಚೋಳೆ ಭಟೂರ ಮಾಡ್ತಾ ಇದ್ದೀವಿ. ಇವಾಗ ನಾನು ಫಸ್ಟ್ ಭಟೂರ ಮಾಡ್ತೀನಿ. ಇದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ, ತೆಂಗಿನ ಎಣ್ಣೆ. ಈಗ ಇದು ಸ್ವಲ್ಪ ಬಿಸಿ ಆಗ್ತಾ ಇದೆ. ಇದಕ್ಕೆ 1 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, 1 ಪಲಾವ್ ಎಲೆ ಇಷ್ಟು ಹಾಕ್ತೀನಿ. ಸ್ವಲ್ಪ ಬಿಸಿ ಆಗಲಿ, ಎಣ್ಣೆಯಲ್ಲಿ ಅದು ಪರಿಮಳ ಎಲ್ಲ ಬಿಟ್ಟುಕೊಡ್ಬೇಕು, ಚಕ್ಕೆದು ಇದೆಲ್ಲ. ಆಮೇಲೆ ಜೀರಿಗೆ ಹಾಕ್ತೀನಿ, ಒಂದು ಅರ್ಧ ಸ್ಪೂನ್. ಜೀರಿಗೆ ಆಯಿತು. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. 1 ಈರುಳ್ಳಿ, ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ, 1 ಈರುಳ್ಳಿ. ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತೆ ಬೇಕಾದರೆ ಮತ್ತೆ ಹಾಕ್ಕೊಳ್ಳೋದು. ಇವಾಗ ಸರಿಯಾಗಿ ಫ್ರೈ ಆಗಿ ಇದಕ್ಕೆ ಸ್ವಲ್ಪ ಮೆಥಿ ಪೌಡರ್, ಸ್ವಲ್ಪ ತುಂಬ ಇದಾಗೋದು ಬೇಡ, ಸ್ವಲ್ಪ ಕೆಂಪಗಾದರೆ ಸಾಕು. ಬಾಯಿಗೆ ಸಿಗಬೇಕು. ಮತ್ತು ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಇವಾಗ ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಪ್ಯೂರಿ, ಸ್ವಲ್ಪ ಟೊಮೆಟೊ, 1 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ, 3 ಟೊಮೆಟೊ ಪ್ಯೂರಿ ಮಾಡಿದ್ದೀನಿ. ಚೆನ್ನಾಗಿ ಬೇಯಬೇಕು, ಟೊಮೆಟೊ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಹಸಿ ವಾಸನೆ ಬರ್ತದೆ. ಇವಾಗ ಇದಕ್ಕೆ ಬೇಕಾಗಿರೋದು ಪೌಡ್ರ್ ಎಲ್ಲ ಹಾಕೊಂಡ್ಬಿಡೋಣ. ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರು. ನಾನು ಮೊದಲೇ ಹೇಳಿದಾಗೆ ಇದೆಲ್ಲ ಪೌಡ್ರುಗಳನ್ನು ನಾನೇ ಮಾಡ್ತೀನಿ ಮನೆಯಲ್ಲೇ. ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡರು. ಟೊಮೆಟೊ ಹುಳಿ ಇಲ್ಲ ಇದು, ಅದಕ್ಕೆ ನಾನು ಸ್ವಲ್ಪ ಆಮ್ಚೂರ್ ಪೌಡ್ರ್ ಜಾಸ್ತಿ ಹಾಕಿದ್ದೀನಿ. ಇಲ್ಲಾಂದರೆ ಟೊಮೆಟೊ ತಗೊಂಡು ಸ್ವಲ್ಪ ಕಮ್ಮಿ ಹಾಕಿ. ಸ್ವಲ್ಪ ಗರಂ ಮಸಾಲ, ನಿಮಗೆ ಗರಂ ಮಸಾಲ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನನಗೆ ಅಷ್ಟು ಗರಂ ಮಸಾಲೆ ಇಷ್ಟ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕ್ತೀನಿ. ಇವಾಗ ಜೀರಾ ಪೌಡ್ರು, ಇದು ನಾನು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಈಗ ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಬೇರೆ ಖಾರ ಏನೂ ಇಲ್ಲ, ಅದಕ್ಕೆ
ಇದು ಹಾಕ್ತಾ ಇದ್ದೀನಿ, ಯಾಕಂದರೆ ಚೋಳೆನೂ ಸ್ವಲ್ಪ ಸ್ವೀಟು. ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ, ಕಟ್ ಮಾಡಿರೋದು. ಅದು ಬಾಯಲ್ಲಿ ಸಿಗ್ಬೇಕು, ಚೆನ್ನಾಗಿರುತ್ತೆ. ನಾನು ಚೋಳೆ ಬೇಯಿಸ್ಕೊಂಡಿದ್ದೀನಿ, ಇದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದರಿಂದ ಉಪ್ಪು ನೋಡ್ಕೊಂಡು ಹಾಕಬೇಕು. ಈಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತೀನಿ. ಇವಾಗ ಆಗ ಸ್ವಲ್ಪ ಹಾಕಿದ್ದೀನಿ, ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದೆಲ್ಲ ಫಸ್ಟ್ ಚೆನ್ನಾಗಿ ಟೊಮೆಟೊ ಚೆನ್ನಾಗಿ ಬೇಯಬೇಕು. ಚೋಳೆ ರೆಡಿ ಆಗುವಾಗ ಬಟರನ್ನು ನಾನು ನಿನ್ನೆನೇ ಹಿಟ್ಟು ಕಲಸಿ ಇಟ್ಟಿದ್ದೀನಿ, ಮೈದಾ ಹಿಟ್ಟು. ಯಾಕಂದರೆ ಅದು ಬೆಳಿಗ್ಗೆ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ಅದು ಉಬ್ಬಿ ಬರಬೇಕಲ್ಲ, ಅದಕ್ಕೆ 1 ಅವರ್ 2 ಅವರ್ಸ್ ಇಡಬೇಕಾಗತ್ತೆ. ಅದಕ್ಕೆ ನಾನು ನಿನ್ನೆ ರಾತ್ರಿನೇ ಮಾಡಿಟ್ಟಿದ್ದೀನಿ, ಮೈದಾ ಕಲಸಿ ಇಟ್ಟಿದ್ದೀನಿ. ಇವಾಗ ಅದನ್ನು ಹದ ಮಾಡಿ ಚೆನ್ನಾಗಿ ನಾದ್ಬಿಟ್ಟು ಲಟ್ಟಿಸ್ಬಿಟ್ಟು ಡೀಪ್ ಫ್ರೈ ಮಾಡಿ. ಇದು ಎಣ್ಣೆ ಬಿಟ್ಟಾಗೆ ಬರಬೇಕು ಯಾವಾಗಲೂ, ಅಲ್ಲಿ ತನಕ ಇದನ್ನು ಫ್ರೈ ಆಗಬೇಕು. ಇದು ಫ್ರೈಯಲ್ಲೇ ನಿಮ್ದು ಟೇಸ್ಟ್ ಇರೋದು. ಫ್ರೈ ಚೆನ್ನಾಗಿ ಆಗಲಿಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ. ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ. ಆಗುವಾಗ ಇದಕ್ಕೆ ಚೋಲೆ ಹಾಕೋಣ. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೋಣ, ಯಾಕಂದರೆ ಆ ಚೋಲೆಗೆ ಸ್ವಲ್ಪ ಇದು ತಾಗಬೇಕು ಮಸಾಲೆ ಎಲ್ಲ. ಇವಾಗ ಒಂದು 10 ನಿಮಿಷ ಸ್ವಲ್ಪ ಸಣ್ಣ ಉರಿಯಲ್ಲಿ ಮಿರಿಯಲ್ಲಿ ಬೇಯಲಿಕ್ಕೆ ಬಿಡೋಣ. ಆಮೇಲೆ ತೋರಿಸ್ತೀನಿ. ಇವಾಗ ಒಂದು 10 ನಿಮಿಷ ಬೇಯಿಸಿದ್ದೀವಿ. ಈಗ ಇನ್ನೂ ಸ್ವಲ್ಪ ಹೊತ್ತು ಮುಚ್ಚಳ ತೆಗೆದು ಸ್ವಲ್ಪ ಗಟ್ಟಿ ಮಾಡೋಣ. ನೋಡಿ, ಇಲ್ಲಿ ಬಟೂರದ್ದು ಹಿಟ್ಟು ರೆಡಿಯಾಗಿದೆ. ಎಷ್ಟು ಮೆದುವಾಗಿದೆ ನೋಡಿ. ಇದಕ್ಕೆ ಮೈದಾ ಹಾಕಿದ್ದೀನಿ. ಮೈದಾ, ಉಪ್ಪು, ಆಮೇಲೆ ಬೇಕಿಂಗ್ ಪೌಡರು ಇದೆಲ್ಲ ಹಾಕಿದ್ದೀವಿ. ಇದು ಚೆನ್ನಾಗಿ ನಾದಿನೂ ಇಟ್ಟಿದ್ದೀವಿ. ಚೆನ್ನಾಗಿ ಹೀಗೆ ನಾದಬೇಕಿದು. ಎಷ್ಟು ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ಯಾವುದು ಬ್ರೇಕ್ಸ್ ಅಂತ ಬರಬಾರ್ದು. ಹೀಗೆ ತೆಗೆಯುವಾಗ ಬ್ರೇಕ್ ಇರಬಾರ್ದು, ಆ ಥರ ಮಾಡಬೇಕು. ಹೋಟ್ಲ್ ದೊಡ್ಡ ಮಾಡಲ್ಲ, ಸ್ವಲ್ಪ ಸಣ್ಣದು ಮಾಡ್ತಾಯಿದ್ದೀವಿ. ಯಾಕಂದರೆ ಹೋಟ್ಲ್ ಅಷ್ಟು ದೊಡ್ಡದು ಮಾಡಲಿಕ್ಕೆ ನನ್ನ ಹತ್ರ ಅಷ್ಟು ದೊಡ್ಡ ಕಾವಲಿಲ್ಲ.
ಇದು ಚೆನ್ನಾಗಿ ಇದನ್ನು ಮಾಡ್ಕೊಂಡು ಇಟ್ಕೊಳ್ಳಿ, ರೆಡಿ ಮಾಡಿ ಇಟ್ಕೊಳ್ಳಿ ರೌಂಡ್. ಇದಾಗಿದೆ. ಇವಾಗ ಇದನ್ನು ಲಟ್ಟಿಸ್ಬಿಟ್ಟು ಇಲ್ಲಿ ನಾನು ಎಣ್ಣೆ ಇಟ್ಟಿದ್ದೀನಿ, ಗ್ಯಾಸ್ ಮೇಲೆ ಹಣ್ಣದು ಮಾಡಿ ಇಟ್ಟಿದ್ದೀನಿ. ಇವಾಗ ಇದು ಆಗ್ತಾ ಬಂತು. ಒಂದು 5 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಅದು ಮೆತ್ತಗಾಗುತ್ತೆ. ಇದು ಇಲ್ಲಿ ಆಗ್ತಾ ಇರಲಿ. ಅಲ್ಲಿ ನಾವು ಅದನ್ನು ನೋಡಿ ಹೀಗೆ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಲಟ್ಟಿಸ್ಬಿಟ್ಟು ಚೆನ್ನಾಗಿ ತುಂಬ ತೆಳುವು ಬೇಡ, ತುಂಬ ದಪ್ಪನೂ ಬೇಡ. ಇದು ಇವಾಗ ಆಯಿತು ತೋಳೆ ನೋಡಿ, ಆಫ್ ಮಾಡ್ತೀನಿ. ಇವಾಗ ಅದು ಗಟ್ಟಿಯಾಗಿದೆ. ಉದುರು ಥರ ಅಲ್ಲ, ಸ್ವಲ್ಪ ಗ್ರೇವಿ ಇರಬೇಕು. ನೋಡಿದ್ರಲ್ಲ ಇವಾಗ ನೋಡಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಒಂದು ಇವಾಗ ಎಣ್ಣೆ ಕಾದಿದೆ. ಇವಾಗ ಬಟೂರ ನನ್ನ ಮಗಳು ಫ್ರೈ ಮಾಡ್ತಾ ಇದ್ದಾಳೆ. ನೋಡಿ ಸರಿಯಾಗಿ ಉಬ್ಬಿ ಬಂದಿದೆ ಈ ಥರ. ಸೊ ಚೋಳೆ ಅಂಡ್ ಬಟೂರ ರೆಡಿ. ಇವತ್ತು ಚೋಳೆ ಬಟೂರ ನಿಂದು ಪ್ಲೇಟ್ ತಗೊಂಡು ಬಾ, ರೆಡಿಯಾಗಿದೆ, ಕೊಡ್ತೀನಿ. ಟೇಸ್ಟ್ ನೋಡಿ ನನಗೆ ಹೇಳು, ಆಯಿತಾ? ನಿಂಗೆ ಚೋಳೆ ಬಟೂರ ಇಷ್ಟ ಇದೆಯಾ? ತಿಂತೀಯಾ? ಹೇಗಿರ್ತದೆ ಚೋಳೆ ಬಟೂರ? ಯಾವುದ್ರಲ್ಲಿ ಮಾಡ್ತಾರೆ? ಚೋಲೆ ಅಂದ್ರೇನು? ಚೋಳೆ ಬಟೂರ ರೆಡಿ. ಚೋಳೆ ಬಟೂರ ರೆಡಿ. ತಿನ್ಲಿಕ್ಕೆಲ್ಲ ಬನ್ನಿ, ಎಂಜಾಯ್ ಮಾಡಿ. ಆಮೇಲೆ ಟೇಸ್ಟ್ ಹೇಗಿದೆ ಅಂತ ಹೇಳಿ, ನೀವು ಮಾಡ್ಕೊಳ್ಳಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.